ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೀವು ನೋಡೋಕಂತಿರೋ ರೆಸಿಪಿ ಕ್ಯಾರೆಟ್ ಹಲ್ವಾ. ಬರ್ರಿ ಅದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿನಿ. ಅದನ್ನು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕಾಯೋವರೆಗೂ ಬಿಟ್ಟು ಆಮೇಲೆ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಗೋಡಂಬಿ ಬಾದಾಮಿ ಏನೈತಿ ನೀವು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೋದು. ಬಟ್ ನಾನು ಇದ್ರೊಳಗನ ಕ್ಯಾರೆಟ್ ತುರಿ ಹಾಕ್ಕೊಳಕತ್ತೀನಿ. ಇವಾಗ ನೋಡಿರಿ, ಗೋಡಂಬಿ ಬಾದಾಮಿ ಫ್ರೈ ಆಗ್ಯಾವ ನಮ್ಮವು. ಅದು ಕ್ಯಾರೆಟ್ ತುರಿ ಸೇರಿಸ್ಕೊಳ್ಳೋಣಂತ. ಕ್ಯಾರೆಟ್ ತುರಿ ಸೇರಿಸ್ಕೊಂಡು 5 ನಿಮಿಷ ಬೇಯಿಸ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. 5 ನಿಮಿಷ ಮುಚ್ಚಿ ಅವಾಗವಾಗ ಚೆಕ್ ಮಾಡ್ತಾ ಹುರಿಬೇಕು. ಇವಾಗ ನೋಡಿ 5 ನಿಮಿಷ ಆಯಿತು. ಅದಕ್ಕೆ ನಾನು 2 ಕಪ್ಪಷ್ಟು ಹಾಲು ಹಾಕ್ಕೊಳಕತ್ತೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. 10 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಇವಾಗ ನೋಡಿ, ನಮ್ಮ ಕ್ಯಾರೆಟ್ ಹಲ್ವಾ ಕುದೀತಾ ಇದೆ. ನೋಡಿ ಎಷ್ಟು ಚಂದ ಕಲರ್ ಬಂದೈತಿ. ಕ್ಯಾರೆಟಿಂದ ಆರೆಂಜ್ ಕಲರ್ ಎಷ್ಟು ಚಂದ ಕಲರ್ ಬಂದೈತಿ. ಇವಾಗ ನಾವು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ನಿಮ್ಮ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋರಿ, ಯಾಕಂದ್ರೆ ಕ್ಯಾರೆಟನ್ನು ಸ್ವೀಟ್ ಇರ್ತಾವೆ, ಜಾಸ್ತಿ ಏನು ಸಕ್ಕರೆ ಬೇಕಾಗಂಗಿಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ 10 ನಿಮಿಷ ಬೇಯಿಸ್ಕೋಬೇಕು. 10 ನಿಮಿಷ ಬೇಯಿಸ್ಕೊಂಡ್ರೆ 50% ಅಬ್ಸರ್ಬ್ ಆಗಿರುತ್ತೆ. ಇವಾಗ ಈ ಹಂತದಲ್ಲಿ ನಾವು ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣಂತ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣಂತ. ಅದ್ರ ಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಕಾಣಿಸಾಕತ್ತೈತಿ ಇದು. ನೀವು ಮಾಡ್ಕೊತ ತಿನ್ನಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.